ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಕಾವೇರಿ ಜೈಲಿಂದ ತಪ್ಪಿಸ್ಕೊಂಡೇ ಬಿಟ್ರ ಇತ್ತ ಕಡೆ ಕಾವೇರಿಯನ್ನ ಕಾಪಾಡುವುದಕ್ಕೆ ಆಪದ್ಬಾಂಧವರಾಗಿ ಎಂಟ್ರಿ ಕೊಟ್ಟಿದ್ದಾರೆ ಲಾಯರ್ ಲಂಬೋದರ. ಹಾಗಿದ್ರೆ ಏನಾಯ್ತು, ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಣಿ ತನ್ನ ಅಮ್ಮ ಕಾವೇರಿಯನ್ನ ಜೈಲಿಂದ ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅತ್ತ ಕಡೆ ಮಾಮ ಕೂಡ ಜೈಲಿಂದ ಕರ್ಕೊಂಡು ಬಂದೇ ಬರ್ತೀನಿ, ನಮ್ಮ ಮನೆಗೆ ನನ್ನ ತಂಗಿ ವಾಪಸ್ ಬಂದೇ ಬರ್ತಾಳೆ ಅಂತ ಹೇಳಿ ಅನ್ಕೊಂಡಿದ್ದಾರೆ. ಇತ್ತ ಕಡೆ ರಾಣಿ ಮತ್ತೆ ಮಕ್ಕಳು ಎಲ್ಲರೂ ಕೂಡ ಸ್ಕೂಲ್ಗೆ ಹೋಗಬೇಕಾದ್ರೆ ಒಬ್ರು ಬಂದು ಡ್ಯಾಶ್ ಹೊಡ್ಬಿಡ್ತಾರೆ. ಹಾಗಾಗಿ ಅವರು ಕೆಳಗಡೆ ಬೀಳ್ತಾರೆ. ಅದು ಬೇರೆ ಯಾರು ಅಲ್ಲ, ಲಾಯರ್ ನಂಬುವುದರೊಬ್ರು. ಅವರನ್ನ ನೋಡ್ದಂತ ರಾಣಿ ಮತ್ತೆ ಚಂದು ಅವ್ರಿಗೆ ಹೆಲ್ಪ್ ಮಾಡೋಕೆ ಹೋದ್ರೆ ಆ ಕಡೆ ಲೋಹಿತ ಬೇರೆಯವ್ರಿಗೆ ನಾವ್ ಯಾಕೆ ಹೆಲ್ಪ್ ಮಾಡಬೇಕು ಅಂತೆಲ್ಲ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಇತ್ತ ಕಡೆ ಲಂಬೋದರೊಬ್ರು ಮಕ್ಕಳ ಎಷ್ಟು ಒಳ್ಳೆಯವರು, ಈಗಲೇ ಎಂತ ಒಳ್ಳೆ ಗುಣ ಇದೆ ಅಂತ ಹೇಳ್ತಾರೆ. ಅವರ ಒಂದು ಕೋಟ್ ಹರಿದೋಗಿರತ್ತೆ. ಅದನ್ನು ನೋಡ್ದಂತ ರಾಣಿ, ನಮ್ಮ ಮಾಮ ಟೈಲರ್ ಮಾಡ್ತಾರೆ, ಅವ್ರ ಹತ್ರ ಹೋದರೆ ನಿಮ್ಮ ಕೋಟನ್ನು ಹೊಲ್ಕೊಡ್ತಾರೆ. ಹೌದು, ನೀವು ಎಲ್ಲಿ ಕೆಲಸ ಮಾಡೋದು, ನೀವು ಆಫೀಸಲ್ಲಿ ಕೆಲಸ ಮಾಡೋದಾ ಅಂದಾಗ ನಮ್ಮ ಒಂದು ಬಾಸು ಲಾಯರ್ ಅಂತ ಹೇಳಿ ಅವರ ಅಸಿಸ್ಟೆಂಟ್ ಹೇಳ್ತಿದ್ದಾರೆ. ಹೌದಾ ಲಾಯರ, ಹಾಗಿದ್ರೆ ಅಮ್ಮನ ಬಿಡಿಸ್ಕೊಂಡು ಬರುವುದಕ್ಕೆ ಒಬ್ಬ ಲಾಯರ್ ಸಿಕ್ಕಿದ್ರು ಅಂತ ಅನ್ಕೊಂಡಂತ ರಾಣಿ, ನಮ್ಮದು ಒಂದು ಕೇಸ್ ಇದೆ, ಅದನ್ನು ನೀವು ತಗೋತೀರಾ, ಬನ್ನಿ ಮಾಮನ ಅಂಗಡಿಗೆ ಹೋಗೋಣ ಅಂತ ಹೇಳಿ ರಾಣಿ ಮಾಮನ ಅಂಗಡಿಗೆ ಕರ್ಕೊಂಡು ಬರ್ತಾರೆ. ಎತ್ತ ಕಡೆ ಲಂಬೋದರವರು ಸತ್ಯ ಅವ್ರನ್ನ ನೋಡ್ತಿದ್ದಾಗೆ ಹಾಗೆ ಬೆದ್ರಿ ಬೆಚ್ಚಿ ಅಲ್ಲಿಂದ ಓಡ್ ಬಂದ್ಬಿಡ್ತಾರೆ. ಈ ಕಡೆ ಅಸಿಸ್ಟೆಂಟ್, ಯಾಕೆ ಸರ್, ಯಾಕೆ ಓಡ್ ಬಂದ್ರಿ ಗುರುಕಳೆ ಅಂತ ಕೇಳ್ತಿದ್ರೆ, ಇನ್ನೇನು ಮಾಡಬೇಕು, ಅವನು ನಾನು ಪ್ರೀತಿಸಿದ ಹುಡುಗಿ ಅಣ್ಣ, ನಾನು ಒಂದು ಹುಡುಗಿಯನ್ನು ಪ್ರೀತಿ ಮಾಡ್ತಿದ್ದ, ಅವಳ ಹತ್ರ ಹೋಗಿ ಕೂಡ ಹೇಳ್ದೆ, ಆದರೆ ಅವಳು ನನ್ನನ್ನು ಪ್ರೀತಿ ಮಾಡಲಿಲ್ಲ, ಕಪಾಳಕ್ಕೆ ಹೊಡೆದ್ಲು. ಆ ನಂತರ ಅವ್ರ ಅಣ್ಣ ಬಂದು ನನಗೆ ಹಿಗ್ಗಾಮುಗ್ಗ ಬಾರಿಸ್ದ. ಅವತ್ತಿಂದ ಅವಳ ತಂಟೆಗೆ ಹೋಗಲಿಲ್ಲ ನಾನು, ಅವನ ಹತ್ರಕ್ಕೆ ನಾನು ಬರಬೇಕಾಯ್ತಲ್ಲಪ್ಪ, ನನ್ನೇನಾದರೂ ನೋಡಿದ್ರೆ ಈಗಲೂ ಕೂಡ ಬಾರಿಸ್ಬಿಡ್ತಾನೆ ಅಂತ ಅನ್ಕೊಂಡಂತ ಲಂಬೋದರವರು, ಅಯ್ಯೋ ಬಾಸು ಯಾಕೆ ಯೋಚನೆ ಮಾಡ್ತೀರಾ, ಆ ರೀತಿ ಏನೂ ಆಗೋದಿಲ್ಲ, ಅವರು ಇಷ್ಟೊತ್ತು ನಿಮ್ಮನ್ನು ನೆನ್ಪಿಟ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ, ಅವರು ಅದೆಲ್ಲವನ್ನ ಕೂಡ ಮರ್ತು ಹೋಗಿರ್ತಾರೆ. ಈಗಲೂ ನಿಮ್ಮನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ, ಎಷ್ಟು ವರ್ಷಗಳು ಕಳೆದು ಹೋಗಿದೆ, ಅಂದಮೇಲೆ ನೀವು ಯಾಕೆ ಯೋಚನೆ ಮಾಡ್ತೀರಾ, ನಡೀರಿ ಅಂದಾಗ, ಅಯ್ಯೋ ಈ ಕ್ಷಣಕ್ಕೂ ಕೂಡ ನಾನು ಅವಳ ನೆನಪಲ್ಲೇ ಬದುಕ್ತಾ ಇದ್ದೀನಿ, ಈ ಕ್ಷಣಕ್ಕೂ ಅವಳನ್ನು ಬಿಟ್ಟು ಬೇರೆ ಯಾರನ್ನೂ ಇಷ್ಟಪಡಲಿಲ್ಲ, ಮದುವೆ ಆಗಲಿಲ್ಲ, ಅವಳೇ ನನ್ನ ಮೊದಲ ಮತ್ತು ಕೊನೆಯ ಹುಡುಗಿ ಅಂತ ಹೇಳಿ ಲಂಬೋದರೊಬ್ಬರು ಹೇಳ್ತಾರೆ. ತದನಂತರ ಈ ಕಡೆ ಹೋಗೋದು ಅವ್ರ ಹತ್ರ ಮರ್ತು ಹೋಗಿರ್ತಾರಲ್ವ ಅವರು ಅಂತ ಹೇಳಿ ಲಂಬೋದರೊಬ್ಬರು ಕೇಳಿದಾಗ, ಹಾಂ ಬಾಸು ಖಂಡಿತವಾಗ್ಲೂ ಮರ್ತು ಹೋಗಿರ್ತಾರೆ, ಇಷ್ಟು ವರ್ಷ ಆದಮೇಲೆ ಯಾರು ನೆನ್ಪಿಟ್ಕೊಂಡಿರ್ತಾರೆ, ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಬರ್ತಿದ್ದಾಗೆ, ಅಯ್ಯೋ ಲಂಬೋದರ ನೀನು ಬಂದಿರೋದಾ, ನಮ್ಮ ರಾಣಿ ನಿನ್ನನ್ನು ಕರ್ಕೊಂಡು ಬಂದಿರೋದಾ ಅಂತ ಹೇಳ್ತಿದ್ದಾಗ, ಅಯ್ಯೋ ಏನಪ್ಪ ಇನ್ನೂ ಕೂಡ ನೆನ್ಪಿಟ್ಕೊಂಡಿದ್ದಾನಲ್ಲ, ಏನೋ ಹೇಳ್ದೆ ನೀನು ಮರ್ತೋಗಿರ್ತಾರೆ ಅಂತ, ಇವಾಗ ಇನ್ನೂ ನೆನ್ಪಿಟ್ಕೊಂಡಿರ್ತಾರೆ ನೋಡು ಅಂತ ಹೇಳಿ ಲಂಬೋದರವರು ಅಸಿಸ್ಟೆಂಟ್ಗೆ ಹೇಳ್ತಾರೆ. ಈ ಕಡೆ ರಾಣಿ, ಮಾಮ ಇವರು ಲಾಯರ್ ಮಾಮ, ಅದಕ್ಕೆ ಕರ್ಕೊಂಡು ಬಂದೆ, ಇವ್ರ ಕೋಟ್ ಕೂಡ ಹರಿದೋಗಿತ್ತು ಅಂತ ಹೇಳಿದಾಗ, ಲಾಯರ ಲಂಬೋದರ ನೀನು ಲಾಯರ್ ಆಗಿದೆಯಾ ಅಂತ ಹೇಳಿ ಕೇಳ್ತಿದ್ದಾರೆ. ಹೌದು ಅಂತ ಹೇಳಿದಾಗ, ಹಾಗಿದ್ರೆ ನನ್ನ ತಂಗಿ ಜೈಲಲ್ಲಿದ್ದಾಳೆ, ಅವಳನ್ನು ಹೊರಗಡೆ ಕರ್ಕೊಂಡು ಬರ್ತೀಯಾ ನೀನು ಅಂತ ಹೇಳಿ ಸತ್ಯವ್ರು ಕೇಳಿದಾಗ, ಏನು ಮಾತಾಡ್ತಿದ್ರ ನೀವು, ನಿಮ್ಮ ತಂಗಿ ಜೈಲಲ್ಲಿದ್ದಾರಾ ಅಂದರೆ ಕಾವೇರಿನ ಅಂತ ಹೇಳಿ ಲಂಬೋದರವರು ಕೇಳಿದಕ್ಕೆ, ಹೌದು ಕಾವೇರಿನೇ ಜೈಲಲ್ಲಿ ಇರುವುದು, ಕಾವೇರಿ 10 ವರ್ಷಗಳಿಂದ ಜೈಲಲ್ಲಿದ್ದಾಳೆ, ಮಾಡಿದ ತಪ್ಪಿಗೆ ಅವಳನ್ನು ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಲಾಯರ್ನ ಹುಡುಕ್ತಾ ಇದ್ವಿ ಅಂದಾಗ, ಹೌದಾ ಕಾವೇರಿ ಜೈಲಲ್ಲಿದ್ದಾಳೆ ಅಂದರೆ ಅವಳನ್ನು ಖಂಡಿತ ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಲಂಬೋದರವರು ಡಿಸೈಡ್ ಮಾಡ್ಕೋತಾರೆ. ಇತ್ತ ಕಡೆ, ಹೌದಾ ಸರಿ ಆಯಿತು ಮಾಮ, ನಾನು ಸ್ಕೂಲಿಗೆ ಹೊರಡ್ತೀನಿ, ಇವರು ಖಂಡಿತ ನಮ್ಮ ಅಮ್ಮನ ಬಿಡಿಸ್ತಾರಲ್ವ ಅಂದಾಗ, ನೋಡು ರಾಣಿ ನೀನು ಆರಾಮಾಗಿ ಸ್ಕೂಲ್ಗೆ ಹೋಗು, ಲಾಯರ್ ಸಿಕ್ಕಿದಾರಲ್ವ ಅವ್ರ ಜೊತೆ ನಾನು ಮಾತಾಡ್ತೀನಿ, ನಿಮ್ಮಮ್ಮನ ಹೊರಗಡೆ ಕರ್ಕೊಂಡು ಬರೋದ್ರ ಬಗ್ಗೆ, ನೀನು ಸ್ಕೂಲ್ಗೆ ಹೊರಡು ಅಂತ ಹೇಳಿ ಚಂದು ಜೊತೆ ಮಾಡಿ ರಾಣಿಯನ್ನು ಸ್ಕೂಲಿಗೆ ಕಳಿಸ್ಬಿಡ್ತಾರೆ. ಇತ್ತ ಕಡೆ ಸತ್ಯವರ ಸ್ನೇಹಿತ ಸೀನ್ ಅವರು, ಹೌದು ನೀವು ಏನು ಲಾಯರು, ಎಷ್ಟು ವರ್ಷದಿಂದ ಮಾಡ್ತಿದ್ರಾ, ನಿಮ್ಮ ಪ್ರೊಫೈಲ್ ಏನು ಎಲ್ಲವನ್ನ ಕೂಡ ಹೇಳಿ ಅಂತದ್ದಾಗ, ಏನು ನಮ್ಮ ಪ್ರೊಫೈಲ್ ಕೇಳ್ತಿದ್ದಾನೆ, ಏನು ಮಾಡೋದು ಅಂತ ಲಂಬೋದರವರು ಹೇಳ್ತಾರೆ. ಈ ಕಡೆ ಅಸಿಸ್ಟೆಂಟ್ ಏನೋ ಹೇಳಿ ಮ್ಯಾನೇಜ್ ಮಾಡ್ತಿದ್ದಾರೆ. ಇತ್ತ ಕಡೆ ಸೀನ್ ಅವರು, ನೀವು ಎಷ್ಟು ಕೇಸ್ ಗೆದ್ದಿದ್ದೀರಾ ಅಂತೆಲ್ಲ ಕೇಳ್ತಿದ್ದಾರೆ. ಅಯ್ಯೋ ಎಷ್ಟು ಕೇಸ್ ಗೆದ್ದಿರೋದಾ ಅಂತ ಹೇಳಿ ಶಾಕ್ ಆಗ್ತಿದ್ದಾರೆ. ಬಿಕಾಸ್ ಅವ್ರಿಗೆ ಯಾವುದೇ ಕೇಸು ಕೂಡ ಇಲ್ಲ, ಯಾವುದೇ ಕೇಸು ಕೂಡ ಸರಿಯಾಗಿ ಗೆದ್ದು ಕೂಡ ಇಲ್ಲ, ಹಾಗಾಗಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ನಾವು ಹೋಗ್ಬಿಡ್ತೀವಿ, ಏನು ಅನ್ಕೊಂಡ್ಬಿಡಿದ್ರ ನಮ್ಮನ್ನ, ನಾವೇನು ಡಬಲ್ ಲಾಯರ್ಸ್ ಅಂತ ಅನ್ಕೊಂಡಿದ್ರ, ನಾವು ತುಂಬ ಕೇಸ್ಗಳನ್ನು ಗೆದ್ದಿದ್ದೀವಿ ಗೊತ್ತಾ, ಹಾಗೆ ಹೀಗೆ ಅಂತ ಹೇಳಿ ಬಿಲ್ಡಪ್ ಕೊಡ್ತಾರೆ ಲಂಬೋದರು ಅವರು. ಜೊತೆಗೆ ನಾವೆಲ್ಲ ದೊಡ್ಡ ದೊಡ್ಡ ಕೇಸನ್ನೇ ತಗೊಳ್ಳೋದು ಅಂತೆಲ್ಲ ಮಾತಾಡ್ತಾರೆ. ನನಗೆ ಯಾಕೋ ಆ ರೀತಿ ಅನ್ನಿಸ್ತಿಲ್ವಲ್ಲ, ಹೌದು ಹೇಗೆ ಬಂದ್ರಿ ನೀವು ಅಂತ ಹೇಳಿ ಸೀನ್ ಅವರು ಕೇಳ್ತಾರೆ. ನಾವು ಹಾಗೆ ನಡ್ಕೊಂಡು ಬಂದ್ವಿ ಅಂದಾಗ, ಅಯ್ಯೋ ಸತ್ಯ ಇವ್ರನ್ನ ಲಾಯರ್ ಆಗಿ ಇಡ್ತಿದ್ಯಲ್ಲೋ, ಇವ್ರ ಹತ್ರ ಒಂದು ಬೈಕ್ ಕೂಡ ಇಲ್ಲ, ಇವ್ರು ಏನು ವಾದ ಮಾಡ್ತಾರೆ ಅಂತ ಹೇಳಿ ಸೀನ್ ಅವರು ಕೇಳಿದಾಗ, ನಮ್ಮದು ಬೆನ್ಸ್ ಕಾರ್ ಇದೆ, ನಿಮ್ಮ ಬೆನ್ಸ್ ಕಾರ್ ಬರುತ್ತೆ ಈ ರೋಡ್ಗೆ, ಅದಕ್ಕೆ ನಡ್ಕೊಂಡು ಬಂದ್ವಿ ಅಂತ ಹೇಳಿ ಲಂಬೋದರವರು ಹಾಗೆ ಜಂಬ ಕೊಚ್ಕೋತಾರೆ. ತದನಂತರ ಈತ ಕಡೆ
ಸದ್ಯ ಅವರು ಕೋರ್ಟನ್ನು ತಗೊಂಡು ಹೋಗಿ ಒಲ್ದು ಕೊಡ್ತಾರೆ. ನಂತರ ನನ್ನ ತಂಗಿ ಕೇಸನ್ನು ತಗೋತೀರಾ ಅಲ್ವಾ ಅಂದಾಗ ಖಂಡಿತವಾಗ್ಲೂ ಕಾವೇರಿಯನ್ನು ಜೈಲಿಂದ ಬಿಡಿಸ್ಕೊಂಡು ಬರೋದು ನನ್ನ ಜವಾಬ್ದಾರಿ. ಇಷ್ಟು ವರ್ಷಗಳ ಕಾಲ ಮಾಡಿದ ತಪ್ಪಿಗೆ ಕಾವೇರಿ ಜೈಲಲ್ಲಿ ಅನುಭವಿಸ್ತಾಳೆ. ಅವಳು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಜೈಲಲ್ಲಿ ಇರಬಾರ್ದು ಅಂತ ಹೇಳಿ ಲಂಬೋದರ್ ಅವರು ಆ ಕೇಸನ್ನು ತೆಗೆದುಕೊಳ್ಳೋ ನಿರ್ಧಾರವನ್ನು ಮಾಡ್ತಾರೆ. ಬಿಕಾಸ್ ತನ್ನ ಪ್ರೀತಿಯ ಹುಡುಗಿ ಜೈಲಲ್ಲಿರುವುದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಲಂಬೋದರ್ ಅವ್ರಿಗೆ. ಆತ ಕಡೆ ಕಾವೇರಿಯವರು ನಿಯತ್ತಾಗಿ ಆ ಒಂದು ಜೈಲಲ್ಲಿ ಇಷ್ಟು ವರ್ಷಗಳ ಕಾಲ ಇದ್ರು, ಎಲ್ಲರ ನಂಬಿಕೆ ಗಳಿಸ್ಕೊಂಡಿದ್ದು. ಅದೇ ನಂಬಿಕೆಯಲ್ಲಿ ಇಲ್ಲಿ ಸಬ್ ಜೈಲರ್ ಕೂಡ ಅವರಿಗೆ ಮತ್ತೊಂದು ಕೆಲಸವನ್ನ ಕೂಡ ಜವಾಬ್ದಾರಿಯನ್ನ ಕೊಟ್ಟಿದ್ರು. ತರಕಾರಿ ಹೋಗ್ಬೇಕಾದ್ರೆ ಅದನ್ನ ತುಂಬಾನೇ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಬಿಕಾಸ್ ಯಾರಾದರೂ ಅದರಿಂದ ಎಸ್ಕೇಪ್ ಆಗೋ ಚಾನ್ಸಸ್ ಇರುತ್ತೆ, ಅದನ್ನ ನೋಡ್ಕೋಬೇಕು ಅಂತ ಹೇಳಿ. ಆದರೆ ಇವತ್ತು ಕಾವೇರಿನೇ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಮುಂದಾಗ್ತಿದ್ದಾರೆ. ಬಿಕಾಸ್ ಇದು ಯಾವುದು ಅವರ ಇಂಟೆನ್ಷನ್ ಅಲ್ಲ. ನೀಲ ಅವರು ಕರ್ಕೊಂಡು ಬಂದಿದೆ ಕಾವೇರಿ ಹತ್ರ. ನೋಡು ಕಾವೇರಿ, ನೀನು ಇಲ್ಲೇ ಕೂತ್ಕೊಂಡ್ರೆ ಹೇಗೆ, ನೀನು ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗಿದೆ, ನೀನು ಇಲ್ಲೇ ಇದ್ರೆ ಹೇಗೆ ಸಾಧ್ಯ ಆಗುತ್ತೆ ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ. ಅದಕ್ಕೋಸ್ಕರ ಕಾವೇರಿ ಹೇಳ್ತಾ ಇದ್ದೀನಿ, ಹೊರಗಡೆ ಹೋಗು, ನಿನ್ನ ಮಗಳ ಜೊತೆ ನೀನು ಆರಾಮಾಗಿರಬಹುದು ಅಂತ ಹೇಳ್ತಿದ್ದಾರೆ. ಇಲ್ಲ ಅಕ್ಕ, ಅದು ತಪ್ಪಾಗತ್ತಲ್ವಾ, ಈ ರೀತಿ ತಪ್ಪಿಸ್ಕೊಳ್ಳೋದು ತಪ್ಪಲ್ವಾ, ನಾನು ಎಂದೂ ಕೂಡ ಈ ರೀತಿ ತಪ್ಪನ್ನು ಮಾಡಿಲ್ಲ. ಇಲ್ಲ, ನಾನು ಮಾಡೋದಿಲ್ಲ, ಅದು ತಪ್ಪು, ಅದು ಮಾಡಿದ್ರೆ ಖಂಡಿತವಾಗ್ಲೇ ಅದು ತಪ್ಪಾಗತ್ತೆ ಅಂತ ಹೇಳಿ ಕಾವೇರಿಯವರು ಬಿಡಿಸಿ ಹೇಳ್ತಿದ್ದಾರೆ. ಬಟ್ ಆದರೂ ಕೂಡ ಇಲ್ಲಿ ನೀಲಾ ಅವರು ಕಾವೇರಿಯನ್ನು ಅಲ್ಲಿಂದ ಹೊರಡೋದಕ್ಕೆ ಫೋರ್ಸ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಇಲ್ಲಿ ನೀಲಾ ಅವರು ಕಾವೇರಿ ಇಲ್ಲಿಂದ ಹೋಗಿ ತನ್ನ ಆಕೆಯ ಮಗಳನ್ನ ಸೇರ್ಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಿದ್ದಾರೆ, ಅಥವಾ ಇಲ್ಲಿ ಕಾವೇರಿ ತಪ್ಪು ಮಾಡಿ ಸಿಕ್ಕ ಬೀಳ್ಲಿ ಅನ್ನೋ ರೀಸನ್ಗೆ ಈ ರೀತಿ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ. ಇಲ್ಲಿ ಕಾವೇರಿಯವರು ನೀಲಾ ಮಾತಿಗೆ ಮರಳಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೆ ಬಿಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಎತ್ತ ಕಡೆ ರಾಣಿ ಸ್ಕೂಲಿಗೆ ಬಂದಿದ್ದಾಳೆ. ಅಲ್ಲಿಗೆ ಬಾಲ ಕೂಡ ಬರ್ತಾರೆ. ಬಟ್ ರಾಣಿ ಬಾಲ ಜೊತೆ ಮಾತಾಡ್ತಿಲ್ಲ, ಟೂ ಬಿಟ್ಟಿದ್ದಾರೆ. ಬಿಕಾಸ್ ಇಲ್ಲಿ ತನ್ನ ಅಪ್ಪನ ಹುಡುಕ್ತೀನಿ ಅಂತ ಹೇಳಿದಂಥ ಬಾಲ ಅವರು ಪತ್ತೆನೇ ಇಲ್ದಾಗೆ ಹೊರಟೋಗ್ಬಿಟ್ಟಿದ್ದಾರೆ ಅಂತ ರಾಣಿ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅದೇ ಕಾರಣಕ್ಕೆ ಬಾಲ ಅವರು, ಅಯ್ಯೋ ರಾಣಿ, ನಾನು ನಿಮ್ಮ ಅಪ್ಪನ ಹುಡುಕ್ತಾನೆ ಇದ್ದೀನಿ, ನೀನು ಕೊಟ್ಟಿದ್ಯಲ್ವಾ ಸುಳಿವು, ನಿನ್ನ ಕಣ್ಣು ಮೂಗಿನ ಥರ ಇರ್ತಾರೆ ಅಂತ ನಾನು ಎಲ್ಲರನ್ನ ನೋಡ್ತಾನೆ ಇದ್ದೀನಿ, ಆದರೆ ಯಾರೂ ಕೂಡ ಆ ರೀತಿ ಕಾಣಿಸ್ತಾನೆ ಇಲ್ಲ. ಬೇರೆ ಏನಾದರೂ ಸುಳಿವಿದ್ರೆ ಹೇಳು ಅಂದಾಗ, ಹೌದಾ ಗೊತ್ತಾಗ್ಲಿಲ್ವಾ ಸುಳಿವೆಂದ, ಸರಿ ಆಯಿತು, ಅಮ್ಮನ ಹೋಗಿ ಅಪ್ಪ ಹೇಗಿದ್ದಾರೆ ಅಂತ ಕೇಳ್ತೀನಿ ಅಂತ ಹೇಳಿದಾಗ, ಹೌದಾ ಹಾಗಿದ್ರೆ ಫೋಟೋ ಇಸ್ಕೊಂಡು ಬಂದ್ಬಿಡು, ತುಂಬ ಸುಲಭ ಆಗುತ್ತೆ ನಿನ್ನ ತಂದೆಯನ್ನು ಕಂಡುಹಿಡಿಯೋದು ಅಂತ ಹೇಳಿ ಬಾಲ ಅವರು ಹೇಳ್ತಾರೆ. ಫೋಟೋ ಇಲ್ಲ, ಅಮ್ಮ ಹೇಳ್ತಾಳಲ್ವಾ ಅದನ್ನು ನಾನು ಸ್ಕೆಚ್ ಮಾಡಿ ತೊಗೊಂಡು ಬರ್ತೀನಿ ಅಂತ ಹೇಳಿ ರಾಣಿ ಹೇಳಿದಾಗ, ನಿನಗೆ ಸ್ಕೆಚ್ ಡ್ರಾಯಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡ್ಲಿಕ್ಕೆ ಬರುತ್ತಾ ಅಂತ ಬಾಲ ಕೇಳಿದಕ್ಕೆ, ನಾನು ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಕೆಚ್ ಮಾಡ್ತೀನಿ ಅಂತ ಹೇಳಿ ರಾಣಿ ಹೇಳ್ತಾರೆ. ಸರಿ ಆಯಿತು ತೊಗೊಂಡು ಬಾ ಅಂತ ಹೇಳಿ ಬಾಲ ಅವರು ತಿಳಿಸ್ತಾರೆ. ಖಂಡಿತ ನಿನ್ನಪ್ಪನ ಹುಡುಕ್ತೀನಿ ಅಂತ ಪಾಪ ಸ್ವಂತ ತಂದೆನೇ ಅವರನ್ನೇ ಹುಡುಕೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಬಾಲ ಅವರು. ಎತ್ತ ಕಡೆ ಬಾಲ ಅವರು ಅನ್ಕೋತಾರೆ, ಪಾಪ ಈ ಮಗು ಅಪ್ಪನ ತುಂಬ ಮಿಸ್ ಮಾಡ್ಕೋತದೆ, ಹೇಗಾದರೂ ಮಾಡಿ ಏಕೆ ಅಪ್ಪನ ಹುಡುಕ್ಲೇಬೇಕು ಅಂತ ಹೇಳಿ. ಅತ್ತ ಕಡೆ ಒಂದು ಕಾಂಪಿಟೇಷನ್ ನಡೀತದೆ. ಆ ಒಂದು ಕಾಂಪಿಟೇಷನ್ಗೆ ರಾಣಿ ಹೆಸರೇ ಕೊಟ್ಟಿಲ್ಲ. ಬಟ್ ಆ ಕಾಂಪಿಟೇಷನಲ್ಲಿ 2ರಲ್ಲಿ ಫಸ್ಟ್ ಪ್ರೈಸ್ ಬಂದವ್ರಿಗೆ ದುಡ್ಡನ್ನು ಕೊಡಲಾಗತ್ತೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡಂತ ರಾಣಿಗೆ ಅನಿಸುತ್ತೆ, ಅಯ್ಯೋ ನಾನು ಕೊಡಲೇ ಇಲ್ದಲ್ಲಪ್ಪ, ಏನಾದರೂ ಆ ಒಂದು ಕಾಂಪಿಟೇಷನ್ಸಲ್ಲಿ ಗೆದ್ದಿದ್ರೆ ದುಡ್ಡು ಬರ್ತಿತ್ತು, ಅದನ್ನು ಮಾಮಂಗೆ ಸಹಾಯಕ್ಕೆ ಕೊಡಬಹುದಾಗಿತ್ತು, ಎಂಥ ಎಡ್ವರ್ಟ್ ಮಾಡ್ಕೊಂಡೆ ಅಂತ ಹೇಳ್ತಿದ್ದಾರೆ. ಬಟ್ ಆದರೂ ಕೂಡ ಹೆಸರು ಕೊಡ್ತಾಳೆ, ಪ್ರೈಸನ್ನು ಗೆಲ್ತಾಳೆ, ಪ್ರೈಸ್ ಮನಿಯನ್ನು ಕೂಡ ಗೆದ್ದು ಮಗದೊಮ್ಮೆ ಮಾಮಂಗೆ ಹೆಲ್ಪ್ ಮಾಡ್ತಿದ್ದಾಳೆ ರಾಣಿ ಅಂತಾನೆ ಹೇಳ್ಬೋದು. ಬಟ್ ಆ ಕಡೆ ಕಾವೇರಿ ಎಸ್ಕೇಪ್ ಆದ್ರೆ ಜೈಲಿಂದ ಹೊರ ಬಂದಿದ್ದೆ ಬಾಲನ್ ಕೈಗೆ ಸಿಕ್ಕಿ ಬಿದ್ರೆ ಏನಾಯಿತು ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ